ಜೀವನದಲ್ಲಿ ಯಾವುದು ಕೂಡ ನಿಮ್ಮ ಸ್ವಂತದ್ದು ಅಲ್ಲವೇ ಅಲ್ಲ. ಅದು ಅನುಭವಗಳು ಮಾತ್ರ ಎಂದು ನೀವು ಅರಿತುಕೊಂಡಾಗ ಭಯ ಮಾಯವಾಗುತ್ತದೆ. ಜೀವನ ಎನ್ನುವುದು ನಿರಂತರವಾಗಿ ಕಲಿಸುತ್ತಲೇ ಇರುತ್ತದೆ. ಆದರೆ ಈ ಶಾಂತ ಮನಸ್ಸು ಮಾತ್ರ ಗಮನಿಸುತ್ತಲೇ ಇರುತ್ತದೆ. ಯಾವುದನ್ನು ಸ್ವೀಕರಿಸುತ್ತೀರಾ, ಯಾವುದನ್ನು ನೀವು ತೊರೆದು ಜೀವನವನ್ನು ಮಾಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಬೆಳವಣಿಗೆಗೆ ನೋವಿನಿಂದ ಕೂಡಿರುತ್ತದೆ, ಆದರೆ ಹಾಯಾಗಿ ಇರುವುದು ಸಿಹಿಯಾಗಿ ಇರುತ್ತದೆ. ಅದು ನಿಮ್ಮ ನಾಶ ಮಾಡುತ್ತದೆ. ಇತರರನ್ನು ದೂಷಿಸುವುದರಿಂದ ಬೆಳವಣಿಗೆಗೆ ವಿಳಂಬವಾಗುತ್ತದೆ. ನಿಮ್ಮನ್ನು ದೂಷಿಸುವುದು ಅದನ್ನು ಪ್ರಾರಂಭಿಸುತ್ತದೆ. ಯಾರನ್ನ ದೂಷಿಸದೇ ಇರುವುದು ಅದು ಕೊನೆಗೊಳ್ಳುತ್ತದೆ. ಜೀವನದಲ್ಲಿ ಎಲ್ಲವನ್ನೂ ಕೂಡ ತಡೆದುಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶಾಂತ ರೀತಿಯಿಂದ ಯೋಚನೆಗಳನ್ನು ಮಾಡಬೇಕು. ದುಡುಕಿ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಹೋಗಲೇಬಾರದು. ಹೆಚ್ಚಿನ ದುಃಖವು ವಾಸ್ತವದಿಂದ ಬರುವುದಿಲ್ಲ, ಅದು ನಾವು ನಮಗೆ ಹೇಳುವಂತಹ ಕಥೆಗಳಿಂದ ಬರುತ್ತದೆ. ಜನರು ನಿರ್ಲಕ್ಷಿಸದಂತೆ ವ್ಯಕ್ತಿಯಾಗಬೇಕಾ? ಹಾಗಾದರೆ ಕಡಿಮೆ ಮಾತನಾಡಿ, ಆದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವಂತೆ ಮಾಡಿ. ಒಳ್ಳೆಯ ವ್ಯಕ್ತಿಯ ಅಂಶಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಿಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿಕೊಂಡು ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ತರ್ಕವಿಲ್ಲದೆ ಇರುವಂತಹ ವಿಷಯಗಳನ್ನು ಹೇಳುವುದನ್ನು ತಪ್ಪಿಸಿ. ಯಾರೊಂದಿಗಾದರೂ ಕೂಡ ಮಾತನಾಡುವಾಗ ಕಣ್ಣಿನ ಸಂಪರ್ಕವನ್ನು ಇಟ್ಟುಕೊಳ್ಳಿ. ಸುಂದರವಾಗಿ ಮಾತ್ರವಲ್ಲ, ಅಚ್ಚುಕಟ್ಟಾಗಿ ಉಡುಗೊರೆ ಕೊಡಿ. ಏನನ್ನಾದರೂ ಕೂಡ ಕಲಿಯುವ ಮತ್ತು ಮಾಡುವ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಎನ್ನುವುದು ದೃಢವಾಗಿ ಇರಲಿ. ನಂಬಿಕೆ ಎನ್ನುವುದು ನಿಮ್ಮ ಮೇಲೆ ನಿಮಗೆ ಇದ್ದಾಗ ನೀವು ಜೀವನದಲ್ಲಿ ಏನು ಬೇಕಾದರೂ ಕೂಡ ಮಾಡಿ ತೋರಿಸುವುದಕ್ಕೆ ಸಹಕಾರವನ್ನು ಮಾಡಿದಂತೆ ಆಗುತ್ತದೆ. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇದ್ದಾಗ ನೀವು ಅರ್ಧ ನಿಮ್ಮ ಗುರಿಗಳಲ್ಲಿ ಗೆದ್ದಂತೆಯೇ ಅರ್ಥವಾಗುವುದು. ನಿಮ್ಮ ಮಾತುಗಳಿಗೆ ಬದ್ಧರಾಗಿ ಇರಿ. ಇತರರನ್ನು ಮೆಚ್ಚಿಸುವುದಕ್ಕೆ ಹೋಗಲೇಬೇಡಿ. ರಾಜಿ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಇರುವುದನ್ನು ಕಲಿತುಕೊಳ್ಳಿ ಮತ್ತು ನೆಪಗಳನ್ನು ಹೇಳುವುದನ್ನು ತಪ್ಪಿಸಿ. ಪ್ರೀತಿಗಾಗಿ, ಸಮಯಕ್ಕಾಗಿ ಯಾರ ಮುಂದೆಯೂ ಕೂಡ ಭಿಕ್ಷೆಯನ್ನು ಬೇಡುವುದಕ್ಕೆ ಹೋಗಲೇಬೇಡಿ. ಯಾವ ವ್ಯಕ್ತಿ ನಿಮ್ಮನ್ನು ಅರಿತುಕೊಳ್ಳುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತಾನೆ. ಯಾವ ವ್ಯಕ್ತಿ ನಿಮ್ಮನ್ನು ಅರಿತುಕೊಳ್ಳುವುದಕ್ಕೆ ಬರುವುದಿಲ್ಲವೋ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳಿಯುವುದೇ ಇಲ್ಲ. ಯಾವಾಗ ನಾವು ನಮ್ಮವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡುತ್ತೇವೆಯೋ ನೋವು ತಾನಾಗಿಯೇ ಕಡಿಮೆ ಆಗುತ್ತದೆ. ನಿಮ್ಮನ್ನು ಯಾರು ತಿರಸ್ಕರಿಸಿ ಹೋಗುತ್ತಾರೆಯೋ ಅವರಿಂದ ದೂರ ಇರುವುದೇ ಒಳ್ಳೆಯದು. ಏಕೆಂದರೆ ಅವರು ಅವರ ಯೋಗ್ಯತೆಗೆ ಅನುಗುಣವಾಗಿ ಮಾತ್ರ ನಿಮ್ಮನ್ನು ಅರ್ಥೈಸಿಕೊಂಡು ಇರುತ್ತಾರೆ. ಅಂಥವರ ಬಗ್ಗೆ ಏಕೆ ನೀವು ಸಮಯವನ್ನು ವಿನಿಯೋಗ ಮಾಡುತ್ತೀರಾ ಹೇಳಿ? ಯಾರು ಹೃದಯದಿಂದ ಸ್ವಚ್ಛವಾಗಿ ಇರುತ್ತಾರೆಯೋ ಅಂಥವರನ್ನೇ ಜನ ದೂರ ತಳ್ಳಿಬಿಡುತ್ತಾರೆ. ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ಒಂಟಿಯಾಗಿ ಹೋಗುವುದು. ಇದೇ ಈಗಿನಿಂದಲೇ ಒಂಟಿಯಾಗಿ ಇರುವುದನ್ನು ಕಲಿಯಿರಿ. ನಿಮ್ಮ ಆಕರ್ಷಕವಾಗಿ ಕಾಣಿಸಿಕೊಳ್ಳುವಂತೆ ಮಾಡುವ ಅಭ್ಯಾಸಗಳು. ಜೀವನದಲ್ಲಿ ನೀವು ಎಂದೆಂದಿಗೂ ಕೂಡ ಯಾರಿಗೂ ಕೂಡ ಕೆಡಕನ್ನು ಮಾಡದೇ ಇರುವುದು, ನಂಬಿಕೆಗೆ ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುವುದು, ಯಾರಿಗೂ ಕೂಡ ಅನ್ಯಾಯವನ್ನು ಮಾಡದೇ ಇರುವುದು. ಹೆಚ್ಚಾಗಿ ನಗುವುದನ್ನು ಧರಿಸಿ. ಮೊದಲು ಅರ್ಥ ಮಾಡಿಕೊಳ್ಳಿ, ನಂತರ ಮಾತನಾಡುವುದನ್ನು ನೋಡಿ. ಕೇಳುಗರಾಗಿ ಮತ್ತು ನಿಮ್ಮ ಹೆತ್ತವರು, ಕುಟುಂಬ ಮತ್ತು ಪ್ರೀತಿ ಪಾತ್ರರನ್ನು ಕಾಳಜಿಯನ್ನು ಮಾಡುವುದನ್ನು ನೋಡಿ. ನಿಮ್ಮ ಕೋಪ ಮತ್ತು ಅಹಂಕಾರಗಳನ್ನು ಮೌನಗೊಳಿಸಿ. ಸಭ್ಯವಾಗಿ ಇರುವುದನ್ನು ನೋಡಿ. ನೀವು ಇವುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾದರೆ ಮಾತ್ರ ನೀವು ಭರವಸೆಗಳನ್ನು ನೀಡಿ. ಇಲ್ಲವೆಂದರೆ ಯಾರಿಗೂ ಕೂಡ ನೀವು ಖುಷಿಯಲ್ಲಿ ಇದ್ದಾಗ ಭರವಸೆಗಳನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಖುಷಿಯಲ್ಲಿ ಇದ್ದಂತಹ ಸಂದರ್ಭಗಳಲ್ಲಿ ನಾವು ಭರವಸೆಯನ್ನು ನೀಡಿದಾಗ ಅದು ಈಡೇರದೇ ಇದ್ದಾಗ ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಯಾರಿಗೇ ಆಗಲಿ ಮಾತುಗಳನ್ನು ಕೊಡುವ ಮೊದಲು, ಭರವಸೆಯನ್ನು ನೀಡುವ ಮೊದಲು 10 ಬಾರಿ ಯೋಚನೆಗಳನ್ನು ಮಾಡಬೇಕು. ಕೋಪದಲ್ಲಿ ಎಂದಿಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಮ್ಮ ಜೀವನಕ್ಕೆ ಒಳ್ಳೆಯದನ್ನು ಮಾಡುತ್ತದೆ ಎಂದು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಆಗಿರುವುದಿಲ್ಲ. ಯಾರಾದರೂ ನಿಮ್ಮ ಮೇಲೆ ಕೂಗಾಡಿದಾಗ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಿ. ಮೊದಲು ಅವರ ಮಾತುಗಳನ್ನು ಕೇಳಿ. ಶ್ರೇಷ್ಠ ಮತ್ತು ವಿನಮ್ರ ಮನೋಭಾವನೆಯನ್ನು ಹೊಂದಿರಿ. ನೀವು ಬದುಕುವ ರೀತಿಯನ್ನು ಕಲಿತು ಸಮಯ ಪ್ರಜ್ಞೆಯನ್ನು ನಿಮ್ಮ ಮಾತುಗಳನ್ನು ಉಳಿಸಿಕೊಳ್ಳಿ. ಸ್ವಯಂ ಶಿಸ್ತು, ಸರಿಯಾದ ಆಹಾರ, ವ್ಯಾಯಾಮಗಳೊಂದಿಗೆ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಖರ್ಚುಗಳನ್ನು ಸರಿಯಾಗಿ ವಿನಿಯೋಗ ಮಾಡುವುದನ್ನು ನೋಡಬೇಕು. ಬೇಕಾಬಿಟ್ಟಿಯಾಗಿ ಖರ್ಚುಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏನನ್ನೇ ಸಂಪಾದನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆಗಿರುವಂತಹ
ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದೇ ನಾವು ಕಳೆಯಬೇಕು ಅಥವಾ ವಿನಿಯೋಗವನ್ನು ಮಾಡಬೇಕು, ಖರ್ಚು ಮಾಡಬೇಕು ಎನ್ನುವುದೇ ಆದರೆ 1 ನಿಮಿಷದಲ್ಲಿಯೇ ಎಲ್ಲವನ್ನೂ ಕೂಡ ನಾವು ಖರ್ಚು ಮಾಡಿಬಿಡಬಹುದು. ಆದರೆ ಅದನ್ನೇ ನಾವು ಗಳಿಸಬೇಕು ಅನ್ನುವುದೇ ಆದರೆ ಅದೆಷ್ಟು ದಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಲ್ಲವೇ? ಹಾಗಾಗಿ ಏನನ್ನೇ ಖರ್ಚು ಮಾಡಿದರೂ ಕೂಡ ಅದನ್ನು ನೋಡಿ ಮಾಡಬೇಕು. ನೀವು ಕಾಳಜಿ ವಹಿಸುವ ಜನರಿಗೆ ಕಾಲಕ್ಕೆ ಚಿಕ್ಕ ಆಶ್ಚರ್ಯಗಳನ್ನು ನೀಡಿ. ನೀವು ಭೇಟಿಯಾಗುವ ಅಪರಿಚಿತರಿಗೆ ಏನನ್ನಾದರೂ ಒಳ್ಳೆಯದನ್ನು ಮಾಡಿ. ಅದು ಅವರ ದಿನವನ್ನು ಉತ್ತಮಗೊಳಿಸಬಹುದು. ಬುದ್ಧಿವಂತ ಮತ್ತು ನಿಮ್ಮ ಆಹಾರಗಳನ್ನು ಹಸ್ತಕ್ಷೇಪ ಮಾಡಲು ಬಿಡದ ಜನರಿಂದ ಕಲಿಯಿರಿ. ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳುವುದನ್ನು ಮೈಗೂಡಿಸಿಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ನೀವು ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದ್ದೇ ಆಗುತ್ತದೆ. ಆಗುವಂತಹ ಅದೆಷ್ಟೋ ಕೆಟ್ಟ ಘಳಿಗೆಗಳಿಂದ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ಸಂಬಂಧಗಳಲ್ಲಿ ನಿಷ್ಠಾವಂತ ಮತ್ತು ವಿಶ್ವಾಸರಾಗಿ ಇರುವುದು ನಿಮ್ಮ ಕಷ್ಟಕ್ಕೆ ನೀವೆಷ್ಟೇ ಔಷಧಿ. ಯಾರನ್ನೂ ಕೂಡ ನೋಯಿಸುವುದಕ್ಕೆ ಇಷ್ಟಪಡದ ಮನಸ್ಸುಗಳಿಗೆ ಅತಿ ಹೆಚ್ಚು ನೋವು ಕಷ್ಟಗಳು ಬರುತ್ತವೆ. ನಾವು ಮೌನವಾಗುತ್ತಾ ಹೋದಷ್ಟು ಜನ ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ. ಮೌನವಾಗಿ ಇರುವುದನ್ನು ಮೊದಲು ಕಲಿತುಕೊಳ್ಳಿ. ತದನಂತರದಲ್ಲಿ ಯಾರು ಒಳ್ಳೆಯವರು, ಯಾರು ನಿಷ್ಠಾವಂತರು, ಯಾರು ಕೆಟ್ಟವರು ಎನ್ನುವುದು ತನ್ನಿಂದ ತಾನೇ ನಿಮಗೆ ತಿಳಿಯುತ್ತಾ ಹೋಗುವುದು. ಸೋತ ಜಾಗದಲ್ಲಿಯೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂಥವರಾಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಲ ಬಂದೇ ಬರುತ್ತದೆ. ಬದುಕಿಗಾಗಿ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಕೆಲವೊಂದು ರೂಪುರೇಷೆಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕವಾಗಿ ಇದೆ ಎನ್ನುವುದನ್ನು ಮರೆಯಬೇಡಿ. ನೀವು ನಿಮ್ಮನ್ನು ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಮಾಡುವುದಕ್ಕೆ ಹೋಗಲೇಬೇಡಿ. ಒಂದು ಸ್ಥಳಗಳಲ್ಲಿ ನಿಮ್ಮಿಂದ ಅಲ್ಲಿ ಕೆಲಸವಾಗಬೇಕು ಎನ್ನುವುದು ಆದರೆ ಆ ಸ್ಥಳದಿಂದ ನೀವು ಓಡಿ ಹೋಗುವುದಕ್ಕಾಗಲಿ, ಆ ಸ್ಥಳದಿಂದ ನೀವು ತಪ್ಪಿಸಿಕೊಂಡು ಓಡಿ ಹೋಗುವುದಕ್ಕಾಗಲಿ ನೋಡಲೇಬೇಡಿ. ಏಕೆಂದರೆ ಅಂತಹ ಕ್ಷಣವನ್ನು, ಅಂತಹ ಅವಕಾಶವನ್ನು ದೇವರು ನಿಮಗೆ ಕರುಣಿಸಿದ್ದಾನೆ ಎಂದು ಹೆಮ್ಮೆಯನ್ನು ಪಡು. ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಬೆಳವಣಿಗೆಗಳಿಗಾಗಿ ಬದಲಾವಣೆಗಳನ್ನು ಸ್ವೀಕರಿಸಿ. ಸ್ವ ಆರೈಕೆಗೆ ಆದ್ಯತೆಯನ್ನು ನೀಡಿ. ಪ್ರೀತಿಸಿ. ಸ್ನೇಹಿತರ ಹತ್ತಿರ ಹೋಗಿದ್ದಷ್ಟು ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಿ. ಯಾರು ನಿಮ್ಮ ಭಾವನೆಗಳಿಗೆ, ನಿಮ್ಮ ಮಾತುಗಳಿಗೆ ಬೆಲೆಯನ್ನು ಕೊಡುತ್ತಾ ಇರುತ್ತಾರೆಯೋ ಅವರಿಗೆ ನಿಮ್ಮ ಮೌನದಿಂದಲೇ ಉತ್ತರವನ್ನು ಕೊಡಬೇಕು. ಯಾರು ನಿಮಗೆ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂಥವರ ಬಳಿಯಲ್ಲಿ ಎಂದಿಗೂ ಕೂಡ ಹೋಗುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅಲ್ಲಿ ನಿಮಗೆ ನಿಮ್ಮ ತನಕ್ಕೆ ಬೆಲೆ ಎನ್ನುವುದು ಇರುವುದೇ ಇಲ್ಲ. ಯಾರು ನಿಮ್ಮನ್ನು ಅರ್ಥೈಸಿಕೊಂಡು ಇರುತ್ತಾರೆಯೋ ಅಂಥವರ ಬಳಿಯಲ್ಲಿ ಮಾತ್ರ ನಿಮ್ಮ ಸಮಯವನ್ನು ನೀವು ಕಳೆಯಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣ ಶ್ರದ್ಧೆಯಿಂದ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಯಾರಿಗಾದರೂ ಕೂಡ ನಿಮ್ಮ ನೋವಿನ ಅನುಭವವೇ ಇಲ್ಲವೆಂದರೆ ಅವರಿಗೆ ನಿಮ್ಮ ಕಷ್ಟಗಳನ್ನು ಹೇಳಿ. ಏನು ತಾನೇ ಪ್ರಯೋಜನವಾದೀತು ಹೇಳಿ. ನಿಮಗೆ ನೋವು ಕೊಡುವಷ್ಟು ಹಕ್ಕನ್ನು ಯಾರಿಗೂ ಕೂಡ ಕೊಡಬೇಡಿ ಮತ್ತು ಯಾರಿಗೂ ಕೂಡ ತುಂಬ ಸಮಯವನ್ನು ಕೊಡಲೇಬೇಡಿ. ಅವರಿಗೆ ಸೊಕ್ಕು ಬರುವಷ್ಟು. ದಿನದಲ್ಲಿ ಒಮ್ಮೆಯಾದರೂ ಕೂಡ ನೀವು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಬೆಳವಣಿಗೆಗೆ ಪೂರಕವಾಗಿರುವಂತಹ ಕೆಲಸವನ್ನು ಮಾಡುತ್ತಾ ಇದ್ದೀರಾ ಎನ್ನುವುದನ್ನು ಅವಲೋಕನ ಮಾಡಿ. ಪ್ರತಿ ದಿನವೂ ಕೂಡ ಒಂದು ಹೆಜ್ಜೆ ಮುಂದೆ ಇಡಬೇಕು. ಆ ಹೆಜ್ಜೆ ಎನ್ನುವುದು ನಿಮ್ಮ ಜೀವನದ ಬದಲಾವಣೆಯ ಸಂಕೇತವಾಗಬೇಕು ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ಸಿಟ್ಟು ಮತ್ತು ಪ್ರೀತಿಯನ್ನು ಯಾರು ಪ್ರೀತಿ ಮಾಡುತ್ತಾ ಇರುತ್ತಾರೆಯೋ ಅವರಿಗೆ ಮಾತ್ರ ನಾವು ಮೀಸಲು ಇಡಬೇಕು. ಬೇರೆಯವರಿಗೆ ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ ಅವರ ಜೀವನದಲ್ಲಿ ನೀವು ಅಗ್ಗವಾಗಿ ಬಿಡುತ್ತೀರಾ. ಈ ಕೆಲಸಗಳನ್ನು ನೀವು ಒಬ್ಬಂಟಿಯಾಗಿ ಮಾಡದೇ ಇದ್ದರೆ ನಿಮ್ಮ ಜೀವನ ಎನ್ನುವುದು ಅಪೂರ್ಣವಾಗುತ್ತದೆ. ಜೀವನದಲ್ಲಿ ಎಲ್ಲಿ ಮಾತನಾಡಬೇಕು, ಎಲ್ಲಿ ಹೇಗೆ ಇರಬೇಕು ಎನ್ನುವುದು ತುಂಬಾ ಮಹತ್ವವಾಗಿರುವಂಥದ್ದು. ಇಲ್ಲವೆಂದರೆ ಜೀವನ ಎನ್ನುವುದು ಅಯೋಮಯವಾಗಿ ಹೋಗುತ್ತದೆ. ಈಗಿನ ಕಾಲವೇ ಹಾಗಾಗಿದೆ. ಎಲ್ಲರೂ ಕೂಡ ಅವರವರ ಅವಶ್ಯಕತೆಗಳಿಗೆ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ. ಒಂಟಿಯಾಗಿ ಪ್ರಯಾಣವನ್ನು, ಸೂರ್ಯೋದಯವನ್ನು ವೀಕ್ಷಿಸುವುದು, ದಿನಗಳಲ್ಲಿ ಒಂದು ಪುಸ್ತಕವನ್ನು ಓದುವುದು, ಊಟಕ್ಕೆ ನಿಮ್ಮನ್ನು ಕರೆಯುವುದು, ನಿಮ್ಮ ಆಲೋಚನೆಗಳ ದಿನಚರಿ ಬರೆಯುವುದು, ಹೊಸ ಅಡುಗೆಗಳನ್ನು ಪ್ರಯತ್ನ ಮಾಡುವುದು, ಜೀವನದಲ್ಲಿ ಹೊಸತನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಯಾರೋ
ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಭಿಪ್ರಾಯಗಳನ್ನು ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿದ್ದಾನೆ ಎಂದು ನಿಮ್ಮ ತನವನ್ನು ನೀವು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನೀವು ಏನು ಎನ್ನುವುದು ನಿಮಗೆ ಅರ್ಥವಿದ್ದರೆ ಸಾಕು. ಇನ್ನೊಬ್ಬರಿಗೆ ನೀವು ಸರ್ಟಿಫಿಕೇಟ್ಗಳನ್ನು ಕೊಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನೀವು ಎಂಥವರು ಎನ್ನುವುದು ನಿಮ್ಮ ಆತ್ಮಕ್ಕೆ ಗೊತ್ತಿದ್ದರೆ ಸಾಕು. ನೀವು ಮಾಡುತ್ತಿರುವಂತಹ ಕೆಲಸಗಳಿಂದ ಯಾರಿಗೂ ಕೂಡ ಅನ್ಯಾಯವಾಗುತ್ತಿಲ್ಲ ಎನ್ನುವುದು ನಿಮಗೆ ಗೊತ್ತಿದ್ದರೆ ಸಾಕು. ನೀವು ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಪ್ರಕೃತಿಯಲ್ಲಿ ನಡೆಯುವುದು, ಚಲನಚಿತ್ರವನ್ನು ವೀಕ್ಷಿಸುವುದು, ಧ್ಯಾನ ಮಾಡುವುದು, ಸಾಮಾಜಿಕ ಮಾಧ್ಯಮದಿಂದ ಸ್ವಲ್ಪ ದೂರ ಇರುವುದು, ಹೊಸ ಕೌಶಲ್ಯಗಳನ್ನು ಕಲಿಯುವುದು ಮತ್ತು ಸಂಗ್ರಹಾಲಯಕ್ಕೆ ಭೇಟಿಯನ್ನು ನೀಡುವುದು. ಜೀವನದಲ್ಲಿ ನೀವು ಒಮ್ಮೊಮ್ಮೆ ಅಧೋಗತಿಗೆ ಬಂದು ತಲುಪುತ್ತೀರಾ. ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನು ಮೆಲುಕು ಹಾಕುತ್ತಾ ಏನೂ ಕೂಡ ದಾರಿ ತೋಚುತ್ತಿಲ್ಲ ಎಂದು ನಿಮಗೆ ನೀವೇ ಅಂದುಕೊಳ್ಳುತ್ತೀರಾ. ಆ ಕ್ಷಣದಲ್ಲಿ ನೀವು ಭಗವದ್ಗೀತೆಗೆ ಶರಣಾಗುವುದನ್ನು ನೋಡಿ. ಏಕೆಂದರೆ ಭಗವದ್ಗೀತೆಯಲ್ಲಿ ಖಂಡಿತವಾಗಿಯೂ ಕೂಡ ಅಲ್ಲಿ ಒಂದು ದಾರಿ ಎನ್ನುವುದು ಕಂಡೇ ಕಾಣುತ್ತದೆ. ಏನು ದಾರಿಯೇ ತೋಚುತ್ತಿಲ್ಲ ಎಂದವರಿಗೆ ಭಗವದ್ಗೀತೆ ಪುಸ್ತಕ ಎನ್ನುವುದು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಶಕ್ತಿ ಆ ಭಗವದ್ಗೀತೆಯಲ್ಲಿ ಅಡಗಿದೆ. ನಿಮ್ಮ ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಇದೆ. ಎಲ್ಲವನ್ನೂ ಕೂಡ ಜೀವನ ಎನ್ನುವುದು ಬದಲಿಸುತ್ತದೆ. ಏನೇ ಆದರೂ ಕೂಡ ಜೀವನದಲ್ಲಿ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ದೇವರು ಶ್ರೀಕೃಷ್ಣ ಪರಮಾತ್ಮನು ಏನೇ ಮಾಡಿದರೂ ಕೂಡ ಎಲ್ಲವನ್ನೂ ಕೂಡ ನಿಮ್ಮ ಒಳಿತಿಗಾಗಿಯೇ ಮಾಡಿರುತ್ತಾನೆ. ಎಷ್ಟು ಓದಿದ್ದೇವೆ, ಯಾವ ಪದವಿಯನ್ನು ಪಡೆದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಅಂತಹ ವ್ಯಕ್ತಿತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಇಲ್ಲವೆಂದರೆ ಖಂಡಿತವಾಗಿಯೂ ಕೂಡ ನಾವು ಜೀವನದಲ್ಲಿ ಎಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಅತಿಯಾದ ಪ್ರೀತಿಯೂ ಕೂಡ ಸರಿಯಲ್ಲ. ಅತಿಯಾದ ಭರವಸೆಯಂತೆಯೂ ಕೂಡ ಬೇಡವೇ ಬೇಡ. ಏಕೆಂದರೆ ಅತಿ ಎನ್ನುವುದೇ ಅತಿಯಾದ ನೋವನ್ನು ನಮಗೆ ಕೊಡುತ್ತದೆ. ಉಪವಾಸ ಇದ್ದುಕೊಂಡು ಸಂಪಾದನೆಯನ್ನು ಮಾಡು, ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನಿರ್ಧರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಬೇರೆಯವರ ಹೊಟ್ಟೆಯನ್ನು ಒಡೆದು ಸಂಪಾದನೆಯನ್ನು ಮಾಡಬೇಡ, ನಾಳೆ ಆ ಪಾಪ ನಿನ್ನ ಮಕ್ಕಳಿಗೆ ಸುತ್ತಿಕೊಂಡು ಬರುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಈ ಜೀವಕ್ಕೆ ನಿನ್ನ ಪ್ರೀತಿಯೇ ಆಧಾರ ಎಂದು ಯಾರು ಕೂಡ ಹೇಳುತ್ತಾರೆಯೋ ಅವರನ್ನು ನಂಬಬೇಡಿ. ಈ ಜೀವನದಲ್ಲಿ ನೀನು ಎಂತಹ ಸ್ಥಿತಿಗೆ ಬಂದರೂ ಕೂಡ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಹಿಂದೆ ನಾನು ಸದಾ ಕಾಲ ಇರುತ್ತೇನೆ. ಹಾಗೆ ಕೊಟ್ಟಂತಹ ಮಾತಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರಲ್ಲ ಅಂಥವರೊಂದಿಗೆ ಎಂದಿಗೂ ಕೂಡ ನೀವು ಸಮಯವನ್ನು ಕಳೆಯುವುದು ಮಾಡಬೇಕು. ಅಂಥವರೊಂದಿಗೆ ಎಂದಿಗೂ ಕೂಡ ನೀವು ಜಗಳವನ್ನು ಆಡುವುದಕ್ಕೆ ಹೋಗಲೇಬೇಡಿ. ಮಣ್ಣಿಗೆ ಸಂಸ್ಕಾರವನ್ನು ಕೊಟ್ಟರೆ ಮಡಿಕೆಯಾಗುತ್ತದೆ. ಸಗಣಿಗೆ ಸಂಸ್ಕಾರವನ್ನು ಕೊಟ್ಟರೆ ವಿಭೂತಿವಾಗುತ್ತದೆ. ಚಿನ್ನಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಒಡವೆಯಾಗುತ್ತದೆ. ಅದರಂತೆ ಮನುಷ್ಯನಿಗೆ ಸಂಸ್ಕಾರವನ್ನು ಕೊಟ್ಟರೆ ಸಮಾಜದಲ್ಲಿ ಸಂಸ್ಕಾರವಂತರಾಗಿ ಜೀವನವನ್ನು ನಡೆಸುತ್ತಾರೆ. ಅಂತಹ ಸಂಸ್ಕಾರಯುತವಾಗಿರುವಂತಹ ಜೀವನ ಎನ್ನುವುದು ನಿಮ್ಮದಾಗಬೇಕು. ಅಂದಾಗಲೇ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ಅರ್ಥ ಎನ್ನುವುದು ಬರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಸುಖಕ್ಕೆ 100 ಜನ, ದುಃಖಕ್ಕೆ 3 ಜನ, ಮದುವೆಗೆ ಊರ ಜನ, ಸಭೆಗೆ ಲಾರಿ ಜನ, ಸತ್ತಾಗ 4 ಜನ. ಅವರ ಹಿಂದೆ ಸತ್ತವರ ಕೀರ್ತಿ ಎತ್ತಿ ಹಿಡಿಯುವುದಕ್ಕೆ ಅವನು ಯೋಗ್ಯತಾನುಸಾರ ಜನಗಳೊಡನೆ ನಿಮ್ಮ ಜೀವನ ಎನ್ನುವುದು ಸಾಗುತ್ತಾ ಹೋಗುತ್ತದೆ. ಇಷ್ಟೇ ಈ ಜೀವನ. ಒಬ್ಬರ ಮೇಲೆ ಪ್ರೀತಿ ಇದ್ದಾಗ ಮಾತ್ರ ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತೇವೆ, ಬೈಯುತ್ತೇವೆ, ಜಗಳವಾಡುತ್ತೇವೆ, ಮಾತು ಬಿಡುತ್ತೇವೆ. ಅತಿಯಾದ ಪ್ರೀತಿ ಇದ್ದವರಿಗೆ ಮಾತ್ರ ಈ ಥರ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಸುಖಕ್ಕೆ ಜನರು ಬಂದೇ ಬರುತ್ತಾರೆ. ನಿಮ್ಮ ದುಃಖದಲ್ಲಿ ಯಾರು ನಿಮ್ಮ ಬಳಿಯಲ್ಲಿ ಇರುತ್ತಾರೆಯೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡದ ಮಗ, ತಾಯಿಯನ್ನು ದೇವರಂತೆ ಕಾಣುವ ಮಕ್ಕಳು ಇತಿಹಾಸದಲ್ಲಿ ಎಂದಿಗೂ ಕೂಡ ಸೋತಿರುವಂತಹ ಇತಿಹಾಸವೇ ಇಲ್ಲ, ಉದಾಹರಣೆಯೂ ಕೂಡ ಸಿಗುವುದೇ ಇಲ್ಲ. ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ, ಹೊತ್ತಿದವರಿಗೆ ಗೊತ್ತು ಹೆಣ್ಣಿನ ಬೆಲೆ.
ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವರಿಗೆ ಗೊತ್ತು ಜೀವನವನ್ನು ಹೇಗೆ ನಡೆಸಬೇಕು, ಜೀವನದ ಬೆಲೆ ಏನು ಎನ್ನುವುದು. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ಕಿರೀಟ, ನಗು ಎಂಬ ಒಡವೆ ಧರಿಸಿದವರಿಗೆ ಜೀವನದಲ್ಲಿ ಯಾವತ್ತಿಗೂ ಕೂಡ ಸೋಲು ಎನ್ನುವುದೇ ಬರುವುದೇ ಇಲ್ಲ. ಜೀವನದಲ್ಲಿ ನೀನು ಏನು ಸಾಧನೆ ಮಾಡುತ್ತಾ ಇದ್ದೀಯಾ ಅಂತ ಯಾರಾದರೂ ಕೇಳಿದರೆ ಕೋಟಿ ರೂಪಾಯಿ ಸಂಪಾದಿಸಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತಾ ಇದ್ದೇನೆ ಅಂತ ಹೇಳುವವನೇ ನಿಜವಾದ ಶ್ರೀಮಂತವಾಗಿರುವಂತಹ ವ್ಯಕ್ತಿ. ಸಾವು ಎನ್ನುವುದು ಅನಿರೀಕ್ಷಿತ. ಸಾವು ಕಾದು ಕುಳಿತವರಿಗೆ ಸಾವು ಬರುವುದಿಲ್ಲ. ಸಾವಿನ ಬಗ್ಗೆ ಊಹೆ ಕೂಡ ಮಾಡದೇ ಇರುವವರ ಬಳಿ ಸಾವು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ, ತುಳಿಯೋಕೆ ವೈರಿಗಳು ಇದ್ದರೆ ಬೆಳೆಸುವುದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಗೌರವ ಎನ್ನುವುದು ಹಣ, ಆಸ್ತಿ, ಅಂತಸ್ತು ನೋಡಿ ಕೊಡುವುದು ಅಲ್ಲ. ನಿನ್ನ ಹತ್ತಿರ ಏನು ಇರುವುದಿಲ್ಲವೋ ನಿನ್ನ ಮಾತಿಗೆ, ನಿನ್ನ ಗುಣಕ್ಕೆ, ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ. ಸಂಬಂಧ ಹೇಗಿರಬೇಕು ಅಂದರೆ ಮಾತನಾಡಿದರೆ ಸಂತೋಷವಾಗಬೇಕು, ಕೋಪ ಮಾಡಿಕೊಂಡರೆ ಭಯ ಆಗಬೇಕು, ಕಷ್ಟ ಹೇಳಿಕೊಂಡರೆ ಸಮಾಧಾನ ಆಗಬೇಕು, ತಪ್ಪು ಆದರೆ ಜೊತೆಗೂಡಿ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಆ ರೀತಿಯಾಗಿರುವಂತಹ ಸ್ನೇಹವಾಗಲಿ ಸಂಬಂಧವಾಗಲಿ ನಮ್ಮ ಜೀವನದಲ್ಲಿ ನಾವು ಬೆಳೆಸಿಕೊಳ್ಳುವುದನ್ನು ನೋಡಬೇಕು. ಕೈ ಮತ್ತು ಮನಸ್ಸು ಶುದ್ಧವಾಗಿ ಇರಲಿ. ಏಕೆಂದರೆ ಒಬ್ಬರಿಗೆ ಮಸಿ ಬಳಿಯುವುದಕ್ಕೆ ಹೊರಟಾಗ ಮೊದಲು ನಮ್ಮ ಕೈಗೆ ಮಸಿಯಾಗುತ್ತದೆ. ಒಬ್ಬರಿಗೆ ಕಳಂಕ ತರುವುದಕ್ಕೆ ಹೊರಟಾಗ ಮೊದಲು ನಮ್ಮ ಮನಸ್ಸೇ ಹೊಲಸಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಈ ಕಾಲದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರಿಗೆ ಪ್ರೀತಿ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪ್ರಾಣ ಹೋಗುವಷ್ಟು ನೋವು ಮಾತ್ರ ಸಿಗುತ್ತದೆ. ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಬಡತನ ಮನೆಯ ಮುಂದೆ ಬರೆದಿರುತ್ತಾರೆ ಸ್ವಾಗತ ಎಂದು, ಶ್ರೀಮಂತರ ಮನೆಯ ಮುಂದೆ ಬರೆದಿರುತ್ತಾರೆ ನಾಯಿ ಇದೆ ಎಚ್ಚರಿಕೆ ಎಂದು. ನಾವು ಹಣದಿಂದ ಬಡವರಾದರೂ ಕೂಡ ಚಿಂತೆಯಿಲ್ಲ, ಆದರೆ ಮನಸ್ಸಿನಿಂದ ಶ್ರೀಮಂತರಾಗಿ ಇರುವುದನ್ನು ಕಲಿಯಬೇಕು. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ಕೂಡ ನಂಬಬೇಡ. ಬೇಕಾದಾಗ ಬರುವವರ ಹಿಂದೆ ಎಂದಿಗೂ ಕೂಡ ಹೋಗಬೇಡ. ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡ. ನಿನ್ನ ನಂಬಿ ಬಂದವರನ್ನು ಕೊನೆಯವರೆಗೂ ಕೂಡ ನೀನು ಎಂದಿಗೂ ಕೂಡ ಕೈ ಬಿಡಲೇಬೇಡ. ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯವನ್ನು ಹೇಳಿ ಕೆಟ್ಟವನಾದರೂ ಕೂಡ ಪರವಾಗಿಲ್ಲ. ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡ ಇಲ್ಲದೇ ಇರುವಂತಹ ಸತ್ಯ ಶಾಶ್ವತವಾಗಿ ಹೃದಯದಲ್ಲಿ ಉಳಿಯುತ್ತದೆ. ಈ ಸತ್ಯವನ್ನು ಅರಿತು ಜೀವನದಲ್ಲಿ ಎಲ್ಲವನ್ನ ಅರಿತುಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ನೋಡಬೇಕು. ಬಡವ ದುಡ್ಡಿಗಾಗಿ ಕತ್ತೆಯಂತೆ ದುಡಿಯುತ್ತಾನೆ. ಶ್ರೀಮಂತ ದುಡ್ಡನ್ನು ಕತ್ತೆಗಿಂತಲೂ ಕೂಡ ಕಡೆಯಾಗಿ ಕಡೆಗಣಿಸುತ್ತಾನೆ. ಅದಕ್ಕಾಗಿಯೇ ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗಿಯೇ ಇದ್ದಾನೆ, ಬಡವನಾಗಿಯೇ ಉಳಿದಿದ್ದಾನೆ. ಹಣ ಇಲ್ಲದೆ ಇದ್ದಾಗ ಮಕ್ಕಳನ್ನು ಸಾಕೋಕೆ ತುಂಬಾ ಸುಲಭ. ಅದೇ ಹಣ ಇದ್ದಾಗ ಮಕ್ಕಳನ್ನು ಸಾಕುವುದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತದೆ. ದುಡಿಯುತ್ತಿದ್ದಾಗ ದುಡ್ಡನ್ನು ನಿನ್ನ ಉಳಿಸಿದರೆ ಮುಂದೊಂದು ದಿನ ದುಡಿಯದೇ ಇದ್ದಾಗ ದುಡ್ಡು ನಿನ್ನನ್ನು ಉಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಕ್ಕಿ ಇಲ್ಲದ ಗೂಡು, ಪ್ರೀತಿ ಇಲ್ಲದ ಹೃದಯ, ಆಸೆ ಇಲ್ಲದ ಜೀವನ, ಕನಸುಗಳೇ ಇಲ್ಲದ ಕಣ್ಣುಗಳು, ಸ್ನೇಹಿತರೇ ಇಲ್ಲದಂತಹ ಈ ಜಗತ್ತು ಉಸಿರು ಇಲ್ಲದ ಜೀವದಂತೆ. ಇದನ್ನು ಅರಿತು ಜೀವನವನ್ನು ನಿರ್ವಹಣೆ ಮಾಡುವುದನ್ನು ನೋಡಬೇಕು. ನಮ್ಮನ್ನು ಯಾರು ಗೌರವಿಸುವುದಿಲ್ಲವೋ ಎಂದು ನೋವು ಪಡಬೇಡ. ಬಟ್ಟೆಗಳ ಅಂಗಡಿಗಳಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದರೆ ಆ ಬಟ್ಟೆಯನ್ನು ಮತ್ತೊಬ್ಬರಿಗೆ ಬಹಳ ಇಷ್ಟವಾಗುತ್ತದೆ. ಜೀವನವೂ ಕೂಡ ಹಾಗೆ. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬನನ್ನು ಮಾತ್ರ ಸಾಯಿಸುತ್ತದೆ, ಆದರೆ ಕಿವಿಯಲ್ಲಿ ಹೋದಂತಹ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಅದಕ್ಕೆ ಯೋಚನೆಯನ್ನು ಮಾಡಿ ಮಾತನಾಡುವುದನ್ನು ನಾವು ನೋಡಬೇಕು. ಯಾರೇ ಆಗಲಿ ಮರ್ಯಾದೆ ಹೋಯಿತು ಅಂತ ಚಿಂತಿಸಿ ಸಾವಿನ ದಾರಿ ಹಿಡಿಯುವುದು ಸೂಕ್ತವಲ್ಲ. ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ. ನಿಮ್ಮ ಸುತ್ತಮುತ್ತ ಇರುವವರು ಮೂರು ಬಿಟ್ಟವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಲವರು ತಮಗೆ ನೋವಾದಾಗ ತಮ್ಮ ನೋವುಗಳನ್ನು ದೇವರ ಬಳಿಯಲ್ಲಿ ಹೇಳಿಕೊಳ್ಳುತ್ತಾರೆ. ಏಕೆ ಗೊತ್ತೇನು? ಮನುಷ್ಯನ ಬಳಿಯಲ್ಲಿ ಹೇಳಿಕೊಂಡರೆ ಅವರು ಬೇರೆಯವರ ಬಳಿಯಲ್ಲಿ ಆಡಿಕೊಂಡು ನಗುತ್ತಾರೆ. ಆದರೆ ದೇವರ ಬಳಿಯಲ್ಲಿ ಹೇಳಿಕೊಂಡರೆ ಅದು ಏನೂ ಕೂಡ ಆಗುವುದೇ ಇಲ್ಲ. ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ. ತಾಳ್ಮೆಯನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ.
ಚಪ್ಪಲಿ ಮನುಷ್ಯನ ಭಾರ ಹೊತ್ತು ಊರೆಲ್ಲ ಸುತ್ತುತ್ತದೆ, ಕೊನೆಗೆ ಮೂಲೆಯಲ್ಲಿ ಇರುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ಬೇರೆಯವರ ಜೊತೆಗೆ ಯಾವಾಗಲೂ ಕೂಡ ಇರುತ್ತೇವೆ ಅಂದರೆ ಅವರು ನಮಗೆ ಕೊಡೋ ಸ್ಥಾನ ಅಷ್ಟೇ. ಬಟ್ಟೆಯನ್ನು ಅಳತೆ ಮಾಡು, ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡ. ಮನುಷ್ಯನಿಗೆ ಹಣವಿಲ್ಲದೆ ಇದ್ದರೂ ಕೂಡ ಅವನದ್ದೇ ಆದಂತಹ ಸ್ವಾಭಿಮಾನ ಗುಣ ಇರುತ್ತದೆ. ಸಂಪತ್ತಿನ ಬೆಲೆ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಇದನ್ನು ಯೋಚನೆಯನ್ನು ಮಾಡಿ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳುವುದಕ್ಕೆ 100 ಬಾರಿ ಯೋಚನೆಗಳನ್ನು ಮಾಡುತ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲಿಯೂ ಕೂಡ ಎದ್ದು ನಿಲ್ಲುತ್ತಾನೆ. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಕೂಡ ಸಿಗದೇ ಇರುವಂತಹ ಪ್ರೀತಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಏನು ಎನ್ನುವುದು. ಯಾರನ್ನೂ ಕೂಡ ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ಲರಿಗೂ ಕೂಡ ಒಂದು ಗೌರವ ಎನ್ನುವುದು, ಒಂದು ಬೆಲೆ ಎನ್ನುವುದು ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ. ಹಾಗಾಗಿ ಎಲ್ಲರನ್ನ ಸಮಾನವಾಗಿ ನೋಡುವುದನ್ನು ಮೈಗೂಡಿಸಿಕೊಳ್ಳಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.